ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಸಾಬುದಾನಿ ಹಪ್ಪಳನ ತುಂಬ ಕಲರ್ಫುಲ್ಲಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ರಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಬುದಾನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ಇನ್ನೂ ಜಾಸ್ತಿ ಸಾಬುದಾನಿಯನ್ನು ತೆಗೆದುಕೊಳ್ಬಹುದು. ನಾನು 1 ಕಪ್ಪಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೆಳಗ್ಗೆ ಮಾಡ್ತೀರಾ ಅಂತಂದರೆ ರಾತ್ರಿನೇ ನೆನೆಯಲು ಇಡಬೇಕಾಗುತ್ತೆ. ಅಂದರೆ ಜಾಸ್ತಿ ನೆಂದಷ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿ, ನಾನು ಮತ್ತೆ ನೀರನ್ನು ಹಾಕ್ಕೊಂಡು ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ನೋಡಿ, ನೀವು ಬೇಗನೆ ಮಾಡ್ಕೊಳ್ಬೇಕಂತ ಅನಿಸಿದ್ರೆ ಒಂದು 2 ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಕೊಳ್ಬಹುದು. ಇವಾಗ ಬೆಳಗ್ಗೆ ಆದ ನಂತರ ಪೂರ್ತಿಯಾಗಿ ನೆಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿ ಸಾಫ್ಟಾಗಿ ನೆಂದಿದೆ. ಇದಕ್ಕೆ ನಾನು ಒಂದು ದೊಡ್ಡ ಅಂದರೆ ಅಗಲವಾಗಿರುವಂಥ ಪಾತ್ರೆನ ತೆಗೆದುಕೊಂಡಿದ್ದೀನಿ. ನೀವು ಯಾವುದೇ ಹಪ್ಪಳ ಮತ್ತು ಸಂಡಿಗೆ ಮಾಡ್ತೀರಾ ಅಂತಂದರೆ ಒಂದು ಅಗಲವಾದ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಅಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿರೋದ್ರಿಂದ ಅದಕ್ಕೆ 4ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಕಪ್ ಹಾಕ್ಕೊಂಡಿದ್ದೀನಿ. 2 ಮತ್ತು 3 ಮತ್ತು 4 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ 1-2 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ಒಣಗಿರುವಂತಹ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಒಣಗಿರುವಂತಹ ಕೊತ್ತಂಬರಿ ಇತ್ತು ಅಂತಂದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಆ ನಂತರ ಇದಕ್ಕೆ ನಾನು ಒಲೆಯ ಮೇಲೆ ಇಟ್ಟು ಕುದಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಲ್ಲ, ಒಂದು ಸ್ವಲ್ಪ ಸಮಯದಲ್ಲೇ ಆಗಿಬಿಡುತ್ತೆ. ಒಂದು 15 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಂಡಿದ್ರೆ ಸಾಕು, ಆರಾಮಾಗಿ ನಮಗೆ ಹಪ್ಪಳ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಕೈ ಬಿಡದೇನೆ ಹಾಗೆ ತಿರುತ್ತಾ ಇರಬೇಕು. ನೋಡಿ, ಇದು ಗಂಟೆನೂ ಆಗೋದಿಲ್ಲ, ಆದರೆ ತಳ ಹೊತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ನಾವು ಒಣಗಿರುವಂತಹ ಮೆಂತ್ಯ ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಂದರೆ ಹಸಿರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿಯೂ ಕೂಡ ಬರುತ್ತೆ. ನಾವು ಯಾವುದೇ ರೀತಿಯ ಫುಡ್ ಕಲರನ್ನು ಹಾಕದೆ ಒರಿಜಿನಲ್ ಆಗಿರುವಂಥ ಕಲರ್ನಲ್ಲಿಯೇ ನಾವು ಹಪ್ಪಳನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಹಂತವಾಗಿ ಈ ಸಾಬುದಾನಿ ಏನಿರುತ್ತಲ್ವ ಗಟ್ಟಿಯಾಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಮೊದಲಿಗಿಂತಲೂ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ. ನೋಡಿ, ಇವಾಗ ಮೊದಲಿಗಿಂತಲೂ ಜಾಸ್ತಿನೇ ಗಟ್ಟಿಯಾಗಿದೆ. ಈ ಹಂತದಲ್ಲಿ ನೀವು ಏನು ಮಾಡ್ಕೊಳ್ಬೇಕು, ಚೆನ್ನಾಗಿ ತಿರುತ್ತಾ ಅಂದರೆ ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ಗಟ್ಟಿ ಆದ ನಂತರ ನೀವು ತಳಗೆ ಇಳಿಸ್ಕೊಳ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನೀವು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಮೊದಲಿಗಿಂತಲೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ಹಂತದಲ್ಲಿ ನಾನು ಒಲೆ ಮೇಲಿಂದ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಪ್ಪಳ ಹಾಕೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಷ್ಟು ತೆಳ ಇರುವಾಗಲೇ ನೀವು ತೆಗೆದುಕೊಂಡ್ಬಿಡಿ. ಇಲ್ಲ ಅಂತಂದರೆ ಜಾಸ್ತಿ ಗಟ್ಟಿ ಮಾಡಿದ್ರೆ ನಾವು ಹಪ್ಪಳ ಹಾಕುವಾಗ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ನಿಮಗೆ ಇವಾಗ ಕಾಣಿಸ್ತಾ ಇರ್ಬೋದು ಜಾಸ್ತಿ ತೆಳ್ಳಗಾಗಿದೆ ಅಂತ. ಇನ್ನೂ ಒಂದು 5 ನಿಮಿಷಗಳವರೆಗೆ ನಾವು ಹಪ್ಪಳ ಹಾಕ್ಕೊಳ್ತಾ ಹೋಗ್ತೀವಲ್ವ, ಆವಾಗ ಇದು ತಾನೇ ಗಟ್ಟಿಯಾಗ್ತಾ ಹೋಗುತ್ತೆ. ಏನೂ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ ತೆಳ್ಳಗಾಗಿದೆ ಅಂತ. ನಾವು ಪ್ರೂಫ್ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗಿಂತಲೂ ಇವಾಗ ಯಾವ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡ್ಕೊಳ್ಳಿ, ಮೊದಲಿಗಿಂತಲೂ ಇವಾಗ ಗಟ್ಟಿಯಾಗಿದೆ. ಎಲ್ಲನ ಇದೇ ರೀತಿಯಾಗಿ ಹಾಕ್ಕೊಂಡು ಒಣಗಿಸ್ಕೊಂಡ್ರೆ ಮುಗೀತು. 1 ವರ್ಷದವರೆಗೂ ಇಟ್ಟು ನಾವು ಆರಾಮಾಗಿ ಕರ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಸೇಮ್ ಗಾಜಿನ ರೀತಿಯಾಗಿ ಬಂದಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ಕಲರ್ ಅಂದರೆ ಸಿಂಪಲ್ ಕಲರ್ ಆಗಿರುವಂಥ ಒಂದು ಹಪ್ಪಳ, ಸಾಬುದಾನಿ ಹಪ್ಪಳ. ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಟ್ರೈ ಮಾಡಿ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬೇಗನೆ ಆಗಿಬಿಡುತ್ತೆ, ಒಂದು ಸ್ವಲ್ಪನೂ ಕೂಡ ಲೇಟ್ ಆಗೋದಿಲ್ಲ. ನೋಡಿ, ಇವಾಗ ಮುಂಚೆಗಿಂತನೂ ಮತ್ತೆ ಗಟ್ಟಿಯಾಗಿದೆ. ಅಂದರೆ ನಾವು ಹಪ್ಪಳ ಹಾಕ್ಕೊಳ್ತಾ ಹೋದಂಗೆ ಹಪ್ಪಳದ ಅದೇನು ಹಿಟ್ಟು ಮಾಡ್ಕೊಂಡಿರ್ತೇವಲ್ವ ಅದನ್ನು ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾನು ವಿಡಿಯೋದಲ್ಲಿ ಈಗಾಗಲೇ ಹಪ್ಪಳದ ವಿಡಿಯೋನ ಹಾಕಿದ್ದೇನೆ. ನೀವು ಇನ್ನೂ ಯಾರು ನನ್ನ ಚಾನಲನ್ನು ನೋಡಿಲ್ಲ ಅಂತಂದರೆ ಇವಾಗೆ ಹೋಗಿ ನೋಡ್ಕೊಳ್ಳಿ. ಪೂರ್ತಿಯಾಗಿ ಹಪ್ಪಳನ ಹಾಕ್ಕೊಂಡಿದ್ದಾಯಿತು. ಇದನ್ನು ನಾನು ಬಿಸಿಲಿಗೆ ಒಣಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ದಿನ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಮುಗೀತು. ಮತ್ತು ಇನ್ನೂ ಸ್ವಲ್ಪ ಹಸಿ ಅಂತ ಅನಿಸಿದ್ರೆ ನೀವು 2 ದಿವಸವರೆಗೆ ನೀವು ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನು 1 ದಿವಸ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಮತ್ತು ಇದು ಬಿಡಿಸ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ, ಆರಾಮಾಗಿ ಬಿಡಿಸ್ಕೊಳ್ಬಹುದು. ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ.
ಆದರೆ ಮಧ್ಯದಲ್ಲಿ ಒಂದೊಂದು ಹಸಿಯಾಗಿತ್ತು. ಅದನ್ನು ನಾನು ಮತ್ತೆ ಇನ್ನೊಂದು ದಿನವೂ ಕೂಡ ಬಿಸಿಲಿಗೆ ಒಣಗಿಸ್ಕೊಂಡು, ಅಂದರೆ ಪೂರ್ತಿಯಾಗಿ ಚೆನ್ನಾಗಿ ಒಣಗಿರಬೇಕು, ಅಂದರೆ ಹಪ್ಪಳ ಹಾಳಾಗೋದಿಲ್ಲ. ಒಂದು ಸ್ವಲ್ಪ ನೀವು ಹಸಿಯಾಗಿದ್ದು ಹಾಗೆ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರಿ ಅಂತಂದರೆ ಹಪ್ಪಳ ಪೂರ್ತಿಯಾಗಿ ಹಾಳಾಗೋಗ್ಬಿಡುತ್ತೆ. ನೋಡಿ, ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪಷ್ಟು ಸಾಬುದಾನಿಯನ್ನು ನೆನೆಯಲು ಇಟ್ಕೊಂಡಿದ್ದೆ. 1 ಕಪ್ ಸಾಬುದಾನಿಗೆ ಸುಮಾರು ಒಂದು 60ರಷ್ಟು ಹಪ್ಪಳ ಆಗಿತ್ತು. ನೋಡಿ, 1 ಕಪ್ಪಿನಿಂದ ಎಷ್ಟೊಂದು ಹಪ್ಪಳಗಳು ಮಾಡ್ಕೊಂಡಿದ್ದೀವಲ್ವ. ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ಈ ವಿಧಾನದಲ್ಲಿ, ಅಂದರೆ ಸುಲಭವಾದ ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಒಂದು ವರ್ಷಾನುಗಟ್ಟಲೆ ನೀವು ಇಟ್ಕೊಂಡು ಕರ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಹಸಿಯಾಗಿರೋದ್ರಿಂದ ಇನ್ನೊಂದು ದಿವಸನೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿಯಾಗಿ ತುಂಬಾ ಚೆನ್ನಾಗಿ ಒಣಗೋಗಿದೆ. ಇದನ್ನು ಕರೆದ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಎಷ್ಟು ಚಿಕ್ಕದಾಗಿದ್ದು, ಕರೆದ ನಂತರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದು ತಿನ್ನೋದಕ್ಕಂತೂ ಸೂಪರಾಗಿ ಬಂದಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಒಂದು ಸಲ ಹೋಗಿ ಸಾಬುದಾನಿ ಹಪ್ಪಳನ ಟ್ರೈ ಮಾಡಿ. ಅದು ಸೂಪರಾಗಿರುತ್ತೆ. ಇದು ಒಂದು ಬಾರಿ ಮಾಡಿ ಇಟ್ಕೊಂಡ್ರೆ ಸಾಕು, ವರ್ಷ ಪೂರ್ತಿ ಆಗೋವರೆಗೂ ಸೇವ್ ಮಾಡಿ ಇಟ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಕರೆದ ನಂತರ ಅಂತೂ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವಾಗ ತಿನ್ನಬೇಕಂತ ಅನ್ನಿಸ್ದಾಗ ನೀವು ಕರ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ ಜೊತೆಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಹಪ್ಪಳ. ಮತ್ತು ನಿಮ್ಮ ಹಬ್ಬ ಹರಿದಿನಗಳಲ್ಲಿ ಮತ್ತು ಏನಾದರೂ ಸ್ವೀಟ್ಸ್ ಮಾಡಿದಾಗ ಈ ರೀತಿಯಾಗಿ ಹಪ್ಪಳ ಸೈಡಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ. ಒಂದೇ ರೀತಿ ಹಪ್ಪಳ ಮಾಡ್ಕೊಳ್ಳೋದಕ್ಕಿಂತ ವಿಭಿನ್ನವಾಗಿರುವಂಥ ಹಪ್ಪಳನ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.